ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ, ಚೆನ್ನಾಗಿರಲ್ಲ ಅಂತ ಅಮೆರಿಕ ಹೇಳ್ಕೊಂಡು ಬರ್ತಾನೆ ಇದೆ. ಬಟ್ ಇರಾನ್ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇರಾನು ಫುಲ್ ಅಗ್ರೆಸಿವ್ ಆಗಿ ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಇರಾನಿಗೆ ಸಿಗ್ತಾ ಇರುವ ಮಾರಲ್ ಸಪೋರ್ಟ್ ಹಂಗಿದೆ. ಆಮೇಲೆ ಅವ್ರ ಮೊರಾಲಿಟಿ ಬೂಸ್ಟ್ ಆಗ್ತಾ ಇದೆ. ಅವ್ರು ಹೊಡಿತಾ ಇರೋದು ಯಾರ ವಿಮಾನಗಳನ್ನ, ಜಗತ್ತಿನ ದೊಡ್ಡಣ್ಣ ಅಂತ ಕರಿತಾ ಇದ್ದಂತಹ ಅಮೆರಿಕ. ಹೀಗಾಗಿ ಅವ್ರು ಮಾತಾಡೋ ದಾಟಿ ಕೂಡ ಚೇಂಜ್ ಆಗಿದೆ. ಅಮೆರಿಕಕ್ಕೆ ಖಡಕ್ ವಾರ್ನಿಂಗ್ ಅನ್ನ ಇರಾನ್ ಕೊಟ್ಟಿದೆ. ನೀವು ನೆತನ್ಯಾಹು ಸೂಚನೆ ಪಾಲಿಸ್ತಾ ಇರೋದ್ರಿಂದ ನಿಮಗೆ ಸಂಕಷ್ಟ ಎದುರಾಗಲಿದೆ. ಅಮೆರಿಕವನ್ನೇ ನರಕದ ಕೂಪಕ್ಕೆ ಟ್ರಂಪ್ ತಳ್ತಾ ಇದ್ದಾರೆ ಅಂತ ಅಮೆರಿಕದ ಜನರಿಗೆ ಇರಾನ್ ಹೇಳ್ತಾ ಇದೆ. ಮುಂದೆ ಭಾರೀ ದಾಳಿ ಎಚ್ಚರಿಕೆಯನ್ನು ಕೂಡ ಇರಾನ್ ಕೊಡ್ತಾ ಇದೆ. ನಾವು ಬಗ್ಗೋ ಮಗನೇ ಅಲ್ಲ, ನಾವು ಕೂಡ ನಿಮ್ಗೆ ಹೆಂಗೆ ಉತ್ತರ ಕೊಡ್ಬೇಕು ಹಂಗೆ ಉತ್ತರ ಕೊಡ್ತೀವಿ ಅನ್ನೋದನ್ನ ಇರಾನ್ ಮತ್ತೆ ಸಾಬೀತುಪಡಿಸ್ತಾ ಇದೆ. ಹಾಗೆ ನೋಡೋದಕ್ಕೆ ಹೋದ್ರೆ ಈ ಕದನ ವಿರಾಮದ ಟೈಮಿಂಗ್ ಅನ್ನ ವಿಸ್ತರಣೆ ಮಾಡಿ ಯಾರು ಸಾಫ್ಟ್ ಆಗ್ತಿದ್ದಾರೆ ಅಥವಾ ಯಾರು ಸ್ವಲ್ಪ ಮೆತ್ತಗಾಗ್ತಿದ್ದಾರೆ ಅಂತ ಕೇಳಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಅಮೆರಿಕಾನೇ ವೆಯ್ಟ್ ಮಾಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಅಮೆರಿಕ ಮತ್ತು ಇರಾನ್ನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಇರಾನ್ನ ಒಂದು ಬೆಕ್ಕ ರೀತಿ ನೋಡ್ತು ಅಮೆರಿಕ. ಏನ್ ಮಾಡ್ಬಿಡುತ್ತೆ, ಮಹಾ ಹಿಂಸೆ ಕೊಟ್ರೆ ಒಪ್ಕೊಂಡ್ಬಿಡುತ್ತೆ ಅಂತ ಅನ್ಕೊಳ್ತು. ಬಟ್ ಇರಾನ್ ಕಲಿಸ್ತಾ ಇರುವಂತಹ ಪಾಠ ನೋಡ್ತಾ ಇದ್ರೆ ಒಂದು ಸಣ್ಣ ಬೆಕ್ಕು ಕೂಡ ಯಜಮಾನನ ಮುಖ ಪರಿಚುತ್ತೆ ತಾಳ್ಮೆ ಪರೀಕ್ಷೆ ಮಾಡಿದ್ರೆ ಅನ್ನೋ ರೀತಿನಲ್ಲಿ ಇದೆ. ಏನಾಗ್ಬೋದು? ನೋಡಿ, ತಾಳ್ಮೆಗೂ ಒಂದು ಮಿತಿ ಇರುತ್ತೆ. ಆ ತಾಳ್ಮೆಯ ಕಟ್ಟೆ ಹೊಡೆದ್ರೆ ಅದರ ಪರಿಣಾಮ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಬಹುಶಃ ಇರಾನ್ ಉದಾಹರಣೆ ಆಗಿರುವಂಥದ್ದು. ನೋಡಿ, ಅಮೆರಿಕ ಮತ್ತು ಇಸ್ರಾಲ್ನ ಶಕ್ತಿ ಎಂಥದ್ದು ಮತ್ತು ಇರಾನ್ನ ಶಕ್ತಿ ಎಂಥದ್ದು ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿದೆ. ಈ ಯುದ್ಧ ಶುರು ಆಗಬೇಕಾದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಾಗೆ ಭಾವಿಸಿದ್ರು. ಮತ್ತು ಇರಾನ್ ಮತ್ತು ಅಮೆರಿಕ ಕೂಡ, ಇಸ್ರೇಲ್ ಮತ್ತು ಅಮೆರಿಕ ಕೂಡ ಹಾಗೆ ಭಾವಿಸಿತ್ತು. ಬಹುಶಃ 1-2 ವಾರಗಳ ದಾಳಿಯನ್ನು ನಡೆಸಿದರೆ ಇರಾನ್ ಸರೆಂಡರ್ ಆಗುವಂಥ ಹಂತಕ್ಕೆ ಬರುತ್ತೆ ಅನ್ನುವಂಥದ್ದು. ಯಾಕೆಂದರೆ ಅದು ಈ ಹಿಂದೆ ಇರಾಕ್ನ ಮೇಲೆ ಯುದ್ಧ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಸನ್ನಿವೇಶಗಳು ಬಂದಿತ್ತು. ಸೊ ಹೀಗಾಗಿ ಇರಾನ್ ಕೂಡ ಅದೇ ರೀತಿಯಾದಂಥ ಸನ್ನಿವೇಶಗಳಲ್ಲಿದೆ. ಬಹುಶಃ 1-2 ವಾರಗಳಲ್ಲಿ ನಾವು ಸಂಪೂರ್ಣವಾಗಿ ಇರಾನನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಇಟ್ಕೊಂಡಿತ್ತು. ಅದರಲ್ಲೂ ಕೂಡ ಮುಖ್ಯವಾಗಿ ಅದರ ಪ್ರಮುಖ ನಾಯಕತ್ವವನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿದ್ರೆ ಬಹುತೇಕ ಅವರು ಶರಣಾಗತಿ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿತ್ತು. ಅದಕ್ಕೆ ಪೂರಕವಾದಂತಹ ದಾಳಿಗಳನ್ನು ಕೂಡ ಅಮೆರಿಕ ನಡೆಸಿತ್ತು. ನೋಡಿ, ಒಬ್ಬರಲ್ಲ ಇಬ್ಬರಲ್ಲ 10 ಜನ ಅಮೆರಿಕದ ಟಾಪ್ ಲೀಡರ್ಗಳನ್ನು ಹೊಡೆದುರುಳಿಸುವಂಥ ಕೆಲಸವನ್ನ, ಇರಾನ್ನ ಟಾಪ್ ಲೀಡರ್ಗಳನ್ನು ಹೊಡೆದುರುಳಿಸುವಂತ ಕೆಲಸವನ್ನ ಅಮೆರಿಕ ಮಾಡಿತ್ತು. ಆದಾಗ್ಯೂ ಕೂಡ ಇರಾನ್ ಎಲ್ಲೂ ಕೂಡ ಬಗ್ಗಲಿಲ್ಲ, ಪ್ರತಿ ದಾಳಿಗಳನ್ನು ನಡೆಸಿದೆ. ಇನ್ಫ್ಯಾಕ್ಟ್ ಇಲ್ಲಿ ತಮಾಷೆ ಏನು ಅಂದ್ರೆ, ಅತ್ಯಂತ ಶಕ್ತಿಶಾಲಿ ವಿಮಾನಗಳು ಅಂತ ಅಮೆರಿಕ ಏನು ಕರೆದುಕೊಳ್ಳುತ್ತೆ ಅಂತಹ ವಿಮಾನಗಳನ್ನು ಕೂಡ ಹೊಡೆದುರುಳಿಸುವಂತ ಕೆಲಸ ಇರಾನ್ ಮಾಡಿದೆ. ಅಮೆರಿಕಕ್ಕೂ ಕೂಡ ಸರ್ಪ್ರೈಸ್ ಆಗಿದೆ. ಇರಾನ್ ಯಾವ ಶಸ್ತ್ರಾಸ್ತ್ರಗಳನ್ನ ಬಳಸಿಕೊಂಡು ಈ ದಾಳಿಗಳನ್ನ ನಡೆಸ್ತಾ ಇದೆ ಅನ್ನುವಂಥದ್ದು ಕೂಡ ಕನ್ಫ್ಯೂಸ್ ಆಗಿರುವಂಥದ್ದು. ಅದು ಕೂಡ ಈಗ ಪರಿಶೀಲನೆಯನ್ನ ಮಾಡ್ತಿದೆ, ಯಾವ ರೀತಿಯಾದಂತಹ ದಾಳಿ ಅನ್ನುವಂಥದ್ದು. ಸೊ ಹೀಗಾಗಿ ಜಗತ್ತಿಗೆ ಒಂದು ದೊಡ್ಡ ಸಂದೇಶ ಏನು ಹೋಗ್ತಾ ಇದೆ ಅಂದ್ರೆ, ಅನಗತ್ಯವಾಗಿ ದೊಡ್ಡ ದೇಶಗಳು ಅನ್ಸ್ಕೊಂಡಿರುವಂತಹ ಕೆಲವು ದೇಶಗಳು ಕಾಲ್ಕೆರೆದು ಜಗಳಕ್ಕೆ ಬಂದ್ರೆ ಸಣ್ಣ ದೇಶಗಳು ಅದರ ವಿರುದ್ಧ ಪ್ರತಿ ದಾಳಿಗೆ ಮುಂದಾದ್ರೆ ಅದರ ಪರಿಣಾಮ ಏನಾಗಿರುತ್ತೆ ಅನ್ನುವಂಥದ್ದನ್ನ ಈ ಯುದ್ಧ ಕಲಿಸ್ತಾ ಇರುವಂಥದ್ದು. ಸೊ ಈಗ ಸದ್ಯಕ್ಕೆ ಇರಾನ್ ಕೂಡ ಒಪ್ಪುವಂತ ಸ್ಥಿತಿಯಲ್ಲಿಲ್ಲ. ಪ್ರತಿ ದಾಳಿಗಳನ್ನ ಅಮೆರಿಕ ಮುಟ್ಟಿ ನೋಡ್ಕೊಳ್ಳುವಂತೆ ಕೊಡ್ತಾ ಇರುವಂಥದ್ದು. ಹೀಗಾಗಿ ಈ ಯುದ್ಧದಿಂದ ಹೊರಬರಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಅಮೆರಿಕ ಮಾಡ್ತಾ ಇದೆ. ಆದ್ರೆ ಇಸ್ರೇಲ್ ಕೂಡ ಇಲ್ಲಿ ಬಿಟ್ಕೊಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಇಸ್ರೇಲ್ನ ಮಾತುಗಳನ್ನ ಕಟ್ಕೊಂಡು ಅಮೆರಿಕ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕೊಳ್ಳುವಂತ ಕೆಲಸ ಮಾಡ್ತಿದ್ಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ. ಮಮತಾ.